ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇದು ನಮ್ಮದು 3ನೇ ವಿಡಿಯೋ. ಡಾಕ್ಟರ್ ಶಿವಾನಂದ ನೀಲನವರ್ ಡಾಕ್ಟರೇಟ್ ಯಾರು ಕೊಟ್ಟರು ಅದು ಕೂಡ ಗೊತ್ತಿಲ್ಲ. ನಂತರ ಈತ ಏನು ಮಾಡ್ತಾಯಿದೆ ಅಂತಂದರೆ 36% ಬಡ್ಡಿ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯತೆ? ನ್ಯಾಷನಲ್ ಬ್ಯಾಂಕ್ದವ್ರನ್ನ 8ರಿಂದ 9% ಕೊಡಲಿಕ್ಕೆ ಅವರು ಆಳ್ತಾರೆ. ಇದು 36%, ಅದು ಕೈಗಡ ಸಾಲ ಅಂತಾರೆ, ಯಾವುದೂ ರಿಜಿಸ್ಟ್ರೇಷನ್ ಇಲ್ಲ. ಹೀಗಾಗಿ ಈತನ ಬಗ್ಗೆ ಎನ್ಕ್ವೈರಿ ಮಾಡಬೇಕು ಅನ್ನೋ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ನಾವು ಕೇಳ್ಕೊಳ್ತೇವೆ. ನಂತರ ED ಅವರು ನೀವೇನು ಮಾಡ್ತಾಯಿದ್ರಿ, ಇನ್ಕಮ್ ಟ್ಯಾಕ್ಸ್ ನೀವೇನು ಮಾಡ್ತಾಯಿದ್ರಿ, ನೀವು ಕೂಡ ಇದನ್ನು ಪರಿಶೀಲನೆ ಮಾಡಬೇಕು. ಯಾಕಂದ್ರೆ ಇದೇ 17ನೇ ತಾರೀಕಿಗೆ ಸರ್ದಾರ್ ರಾಜ್ಕೌಂಡ್ರಲ್ಲಿ ದೊಡ್ಡ ಮನರಂಜನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ನಮಸ್ಕಾರ. ಬೆಳಗಾವಿಯ ಮಹಾಜನತೆ ಹಾಗೂ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಮೇ 17ನೇ ತಾರೀಕಿಗೆ ಬೆಳಗಾವಿ ಸ್ವಚ್ಛ ಬೆಳಗಾವಿ ಅನ್ನುವಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ 12 ಗಂಟೆವರೆಗೂ ಪೂರ ಬೆಳಗಾವಿಯನ್ನು 25,000 ಜನ ಸೇರಿ ಸ್ವಚ್ಛ ಮಾಡೋರಿದ್ದೇವೆ. ಅದೇ ರೀತಿ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಲಾಗಿದೆ. ಆಮೇಲೆ ಸಾಯಂಕಾಲ ಮನೋರಂಜನೆ ಪ್ರೋಗ್ರಾಮ್ ಕೂಡ ಇದೆ. ರಾತ್ರಿ ಕೂಡ ಊಟದ ವ್ಯವಸ್ಥೆ ಕೂಡ ಎಲ್ಲರಿಗೂ ಸರ್ದಾರ್ ಗ್ರೌಂಡ್ ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಮಾಡಿದ್ದೇವೆ. ಎಲ್ಲರೂ ಸ್ವಚ್ಛ ಬೆಳಗಾವಿ ಪ್ರೋಗ್ರಾಮ್ ಅನ್ನ ಯಶಸ್ವಿಯಾಗಿ ಮಾಡಿಕೊಡ್ಬೇಕಂತೇಳಿ ಎಲ್ಲ ಬೆಳಗಾವಿಯ ನನ್ನ ಮಹಾಜನತೆ ಹಾಗೂ ನನ್ನ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರಿಗೆ, ಹಾಗೆ ಪುಟ್ಟ ಮಕ್ಕಳಾಗಿರ್ಬೋದು, ವಯಸ್ಸಾದವರಿರ್ಬೇಕು, ಎಲ್ಲರೂ ಈ ಪ್ರೋಗ್ರಾಮಿಗೆ ಸೇರಿ ವಿಜೃಂಭಣೆಯಿಂದ ಈ ಪ್ರೋಗ್ರಾಮ್ ಅನ್ನ ಸಕ್ಸಸ್ ಮಾಡೋಣ. ಬೆಳಗಾವಿಯನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋಣ. ಬೆಳಗಾವಿಯನ್ನ ಹಸಿರು ಅನ್ನಾಗಿ ಮಾಡೋಣ. ಬೆಳಗಾವಿಯನ್ನ ಬಹಳ ಸುಂದರಗೊಳಿಸೋಣ ಅಂತೇಳಿ ಎಲ್ಲರಿಗೂ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಇಟ್ಕೊಳ್ಳಿ ಬೇಡನಾಗಿಲ್ಲ. ಆದರೆ ಇದರ ಹಿಂದಿನ ಉದ್ದೇಶ ಏನು? ಜನರನ್ನು ಕೊಡಿಸೋದು, ತಾವು ಹೀರೋ ಆಗೋದು, ಅದ ಒಂದು ಮೇನ್ ಉದ್ದೇಶ. ನಂತರ 25,000 ಜನರನ್ನು ತೆಗೆದುಕೊಂಡು ನಾವು ಕ್ಲೀನ್ ಮಾಡ್ತೇವೆ, ಬೆಳಗಾವಿ 58 ವಾರ್ಡ್ ಕ್ಲೀನ್ ಮಾಡ್ತೇವೆ ಅಂತೇಳಿ. ಹಾಗಾದ್ರೆ ಕಾರ್ಪೊರೇಷನ್ ಮಲಗಿದೇನು, ಪರ್ಮಿಷನ್ ಯಾರು ಕೊಟ್ಟರು ಅನ್ನೋದು ಭಾಳ ಮಹತ್ವ. ಇನ್ನು ಸರ್ದಾರ್ ಹೈಸ್ಕೂಲ್ ಗ್ರೌಂಡ್ ಬಗ್ಗೆ ಪರ್ಮಿಷನ್ ಕೊಡಬಾರಾಗಿತ್ತು. ಯಾಕಂದ್ರೆ ಕ್ರೀಡೆಗಳಿಗಾಗಿ ಆ ಮೈದಾನ ಇದೆ. ಈ ಹಿಂದೆ ಕೊಟ್ಟಿದ್ದೀರಿ ನೀವು, ಹಿಂದೊಮ್ಮೆ ಇದೇ ಒಂದು ಸಂಘಟನೆ ಕೊಟ್ಟಿದ್ದೀರಿ. ಆದರೆ ಈಗ ಕೊಡಲೇಬಾರದು ಅನ್ನೋ ಸಾರ್ವಜನಿಕರ ಒಂದು ಅಭಿಪ್ರಾಯ ಇದೆ. ನಂತರ ಮಾಜಿ ಸೈನಿಕರು ಹೆಚ್ಚಾಗಿ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಈಗಾಗಲೇ ಇಲ್ಲಿ ಅನೇಕ ಜನ ಟೋಪಿ ಹಾಕಿ ಹೋಗಿದ್ದಾರೆ. ತೆಂಗಿನಕಾಯಿ ಆತನು ಟೋಪಿ ಹಾಕಿ ಹೋಗಿದ್ದಾನೆ. ಅದೇ ರೀತಿ ಜಪಾನ್ ಬೆಡ್ಡದವರು ತಮಗೆಲ್ಲ ಗೊತ್ತಿದೆ, ಸುರೇಶ್ ಹೆಗಡೆಯವ್ರ ಕಾಂಪ್ಲೆಕ್ಸಲ್ಲಿ ಅಲ್ಲಿ ಕೂಡ ಟೋಪಿ ಹಾಕಿ ಹೋದರು. ನಂತರ ಈಜಿ ಡಯಲ್ ಅಂತಿತ್ತು ನೆಹರು ನಗರದಲ್ಲಿ, ಆತನು ಕೂಡ ಇದೇ ರೀತಿ ವ್ಯವಹಾರ ಮಾಡ್ತಿದ್ದ. 5 ಲಕ್ಷ ಕೊಡೋದು, 10 ಲಕ್ಷ 8 ದಿವಸದಲ್ಲಿ ಒಯ್ಯೋದು. ಇದು ಕೂಡ ಅದೇ ರೀತಿ ಇದೆ. ನಂತರ ಗುಜರಾತಲ್ಲಿ ರೈತರ ಮೆಣಸಿನಕಾಯಿಯನ್ನು ಎಕ್ಸ್ಪೋರ್ಟ್ ಮಾಡಿದೆ ಅಂತ ಹೇಳ್ತಾರೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡಲಿಕ್ಕೆ ಅದೊಂದು ಲೈಸೆನ್ಸ್ ಬೇಕಾಗ್ತದೆ. ನಂತರ 15,000 ಬಂದೂಕಿದಾವೆ ಅಂತ ಹೇಳ್ತಾರೆ. ನಮ್ಮ ಹತ್ರ 15,000 ಬಂದೂಕಿದಾವೆ. ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ. ಸಾಮ್ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಷ್ಟು ಓಪನ್ ಆಗಿ ಇದನ್ನು ಹೇಳ್ತಾ ಇದ್ದೇನೆ. ನಿಮಗೆ ತಿಳಿತಾ ಇಲ್ವಾ? ಎಲ್ಲ ರಾಕ್ಷಸರಾಗಿದ್ದಾರೆ, ಗೊತ್ತಾ ನಿಮಗೆ? ಈ ರೀತಿ ಯಾರಾದರೂ ಹೇಳಿಕ್ಕೆ ಸಾಧ್ಯ ಇದೆನಾ? ನಾನು ಯಾರಿಗೂ ಅಂಜುವುದಿಲ್ಲ. ಇದೆಲ್ಲವನ್ನು ನೋಡಿದಾಗ ಇಲ್ಲಿ ಫ್ರಾಡ್ ನಡೀತಿದೆ ಅಂತ ಗೊತ್ತಾಗ್ತದೆ. ಆದರೆ ಇವರು ಅನುಯಾಯಿಗಳನ್ನ ಹೇಳ್ತಾರೆ, ಇಲ್ಲ ಅವರೊಂದು ಸ್ವಚ್ಛ ಬಿಸ್ನೆಸ್ ಇದೆ, ಕೊಡುಗೈ ದಾನಿಗಳಂತಿದ್ದಾರೆ. ಕೊಡುಗೈ ದಾನಿ ಇರಲಿ, ಬೇಡ ಅನ್ನಂಗಿಲ್ಲ. ಅದರ ಹಣ ಎಲ್ಲಿಂದ ಬಂತು, ಎಲ್ಲಿ ಹೋಗ್ತಾ ಇದೆ, ಯಾರು ಇದನ್ನು ಕೊಡ್ತಾ ಇದ್ದಾರೆ? ಮತ್ತು ಉಸ್ತುವಾರಿ ಸಚಿವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, DC ಅವ್ರಿದ್ದಾರೆ, SP ಅವ್ರಿದ್ದಾರೆ. ಈತನ್ನು ಕರೆಸಿ ಎನ್ಕ್ವೈರಿ ಯಾಕೆ ಮಾಡಬಾರ್ದು? ಎನ್ಕ್ವೈರಿ ಮಾಡಲೇಬೇಕಾಗ್ತದೆ. ಇಲ್ಲಿ ಕಾರ್ಪೊರೇಷನ್ನ ಕಮಿಷನರ್ ಕೂಡ ಭಾಳ ವಿಚಾರ ಮಾಡಬೇಕು. ಯಾಕಂದ್ರೆ ಈಗಾಗಲೇ ಬೆಳಗಾವಿಯನ್ನು ಹೊಲಸಿತ್ತೇನೋ, ಇಲ್ಲ ಅಂದರೆ ಸಮಾಜ ಸೇವೆ ನಾನು ಮಾಡಲಿಕ್ಕೆ ಬಂದಿದ್ದೇನೆ, ನಿಮ್ಮನ್ನು ಎಚ್ಚರಲೆ ಮಾಡಲಿಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಅಂತ ಇವತ್ತಿನ ವಿಡಿಯೋಗಳನ್ನ ನಾವು ಹಾಕ್ತೇವೆ, ಒಂದೊಂದಾಗಿ ವಿಡಿಯೋಗಳು ನೋಡಿ. ಇದು ರಿಜಿಸ್ಟರ್ ಸಂಸ್ಥೆ ಅಂತಲ್ಲ, ಜನಗಳ ಸೇವೆ ಮಾಡ್ಲಿಕ್ಕೆ ಒಂದು ಹುಟ್ಟು ಹಾಕಿದೀವಿ. ಹೊಸದಿದು, ಇದು ಯಾವುದು ಪೇಪರ್ ವರ್ಕ್ ಇರುವುದು ಅಂತದಿಲ್ಲ. ಇದೊಂದು ಲೇಸ್ಟ್ ಈ ಬಾಯ್ ಮುಖಾಂತರ ಪೇಪರ್ ವರ್ಕ್ ಇಲ್ಲ. ದುಡ್ಡು ಕೊಡ್ಲಿಕ್ಕೆ ಜನ ಪಾಳೆ ಹಚ್ಚಿದ್ದಾರೆ. ಸಾಕಷ್ಟು ಜನ ಫಾರಿನರ್ಸ್ ಬರ್ತಾ ಇದ್ದಾರೆ. ಫಾರಿನರ್ಸ್ ಬಂದು ಭೇಟಿಯಾಗಿ ಹೋಗ್ತಾ ಇದ್ದಾರೆ. ದುಡ್ಡು ಬರ್ತಾ ಇಲ್ಲ. ನನ್ನ ಹತ್ರ ಈಗ ದುಡ್ಡು ಇದೆ, ನನಗೆ ದುಡ್ಡು ಕಮ್ಮಿ ಬಿದ್ದಾಗ ನಾನು ಕೊಡ್ಲಿಕ್ಕೆ ಜನ ಪಾಳೆ ಹಚ್ಚಿದ್ದಾರೆ. ಅಲ್ಲ, ಏನ್ ಮಾಡ್ತೇವೆ ಅಂತ ಅನ್ನೋದು ವಿಷಯ ಹೇಳ್ತೇವಲ್ಲ. ಈಗ ಮತ್ತೆ ಸ್ವಚ್ಛ ಮಾಡ್ತಿದ್ದೇವೆ ಅಂತಂದ್ರೆ ಸ್ವಚ್ಛ ಮಾಡ್ತಾ ಇದೀವಿ. ಹೋದ ವರ್ಷ ಗಿಡಗಳನ್ನ ಹಚ್ಚಿದ್ದೀವಿ, ಲಕ್ಷಾಂತರ ಗಿಡಗಳನ್ನ ಹಚ್ಚಿದ್ದೀವಿ. ಜನಗಳ ಕಷ್ಟದಲ್ಲಿದ್ದಾರೆ. ಆ ಕಷ್ಟದಲ್ಲಿ ಇರೋರ್ನು ಹೊರ ತೆಗಿಬೇಕು. ಇದೇ ಬಡವರು ಈಗ ಸಾಲದಲ್ಲಿ ಸುಲಭದಲ್ಲಿ ಸಾಯ್ತಿದ್ದಾರೆ. ಹಾಸ್ಪಿಟಲ್ ದುಡ್ಡು ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಅಂತವ್ರಿಗೆ ದುಡ್ಡು ಕಟ್ಟಿ ಹೊರಗೆ ತೆಗಿತಾ ಇದ್ದೀವಿ. ಆಮೇಲೆ
ಪ್ರತಿಯೊಂದು ವಿಷಯದಲ್ಲೂ ರೈತರಿಗಾಗಿರ್ಬೋದು, ರೈತರದೀಗ ಮೊನ್ನೆ ಗುಜರಾತಿಂದ ಮೆಣಸಿನಕಾಯಿಯನ್ನ ನಾನು ದುಬೈಗೆ ಎಕ್ಸ್ಪೋರ್ಟ್ ಮಾಡಿದೆ. ಬಂದಿದ್ದ ಲಾಭವನ್ನು ಅವ್ರಿಗೆ ಕೊಡ್ತಾ ಇದ್ದೀನಿ. 224 ML ಕೊಂಡುಕೊಳ್ತಾನೇನು ಸಿ ಎಮ್ ಆಗಲೇನು ಅಂತ ಹೇಳ್ತಾರೆ. ಒಮ್ಮೆ ನಾನೇ ಈಶ್ವರ ನಾನೇ ಭಗವಂತ ಅಂತ ಹೇಳ್ತಾರೆ. ಇಲ್ಲಿ ಓಮ್ ಅಸೋಸಿಯೇಟ್ಸ್ ಏನು ದೇವರ ಮೇಲೆ ಭಗವಂತನ ಮೇಲೆ ಏನೋ ಒಂದು ಹೆಸರಿಟ್ಟಿದ್ದಾರೆ. ಇದು ದುರುಪಯೋಗ ಕೂಡ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ರೊಕ್ಕ ರೊಕ್ಕ ರೊಕ್ಕ, ಅಧಿಕಾರ 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 ಅಂತ ಹೇಳಿ ಬದುಕಿದ್ರೆ ಅಲ್ಲ ಅದು. ಅಧಿಕಾರ ಬೇಕಂತಂದ್ರೆ ಜಟ್ಗೆ ತಗೋತೇನೆ ನಾನು. 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು? 2028ಕ್ಕೆ ಮುಖ್ಯಮಂತ್ರಿ ಆಗ್ಲೇನು ಹೇಳ್ರಿ? ಜಟ್ಗೆ ಒಳಗೆ ಮುಖ್ಯಮಂತ್ರಿ 224 ಸೀಟು ಗೆಲ್ತೇನೆ. ಏನು ದೊಡ್ಡ ವಿಷಯನೇ ಇಲ್ಲ. ಹೆಚ್ಚಾಗಿ ಮಾಜಿ ಸೈನಿಕರು ಈ ಮೋಸದ ಬಲೆಯಲ್ಲಿ ಸಿಕ್ಕಿ ನರಳ್ತಾ ಇದ್ದಾರೆ ಅಂತ ಒಂದು ಆರೋಪ ಇದೆ. ನಂತರ ಈತನ ಹೆಂಡತಿ ಹೆಸರ ಮೇಲೆ ಅಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅದು ಕೂಡ ದೊಡ್ಡ ಪ್ರಮಾಣದಲ್ಲಿದೆ. ಅದರ ಹಣ ಎಲ್ಲಿಂದ ಬಂತು? ನಾನು 2 ಸಲ SLC ಫೇಲ್ ಅಂತ ಹೇಳ್ತಾರೆ, 3 ಸಲ ನಾನು PUC ಫೇಲ್ ಅಂತ ಹೇಳ್ತಾರೆ. ನಂತರ ಇನ್ನೊಂದು ಹೇಳಿದ್ರೆ ಸಾಕ್ಷಾತ್ಕಾರ ನನಗಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಪೀರಿಯಡಲ್ಲಿ ರೈತನ ಟಾವೆಲ್ ಹಾಕ್ಕೊಂಡು ಸೆರೆ ಕುಡಿತಾರೆ. ಜೈ ಶಿವ ನಮ ಶಿವಾಯ. ಓಂ ನಮಃ ಶಿವಾಯ. ಡ್ರಿಂಕ್ಸ್ ಮಾಡ್ತಾ ಇದ್ದೀವಿ, ನನ್ನ ಜೊತೆ ಇದ್ದಾರೆ, ಮಜಾ ಮಾಡ್ತಾ ಇದ್ದೀನಿ, ಜೀವನವನ್ನು ಅನುಭವಿಸ್ತಾ ಇದ್ದೀನಿ. ಅಂದರೆ ಏನಿದು, ಏನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಅವರು? ಇದೆಲ್ಲ ಎನ್ಕ್ವೈರಿ ಆಗಲೇಬೇಕು. ಮತ್ತು ರಿಜಿಸ್ಟ್ರೇಷನ್ ಯಾವುದೂ ಇಲ್ಲ, ಕೈಗಡ ಅಂತಿದೆ. ಕೈಗಡ ಕೊಡ್ಬೋದು, ತೆಗೆದುಕೊಳ್ಬೋದು. ಅದು ಎಷ್ಟು? 10 ಲಕ್ಷ 20 ಲಕ್ಷ 16% ಅಂದರೆ 1 ಲಕ್ಷಕ್ಕೆ 36,000 ಆಗ್ತೈತೆ. ಅದು 5 ಲಕ್ಷಕ್ಕೆ 1,80,000 ಆಗ್ತೈತೆ. ಅದು ನಂತರ 25 ಲಕ್ಷಕ್ಕೆ 9 ಲಕ್ಷ ರೂಪಾಯಿ ಆಗ್ತೈತೆ. ಹಿಂಗೆ ಕೊಡ್ಲಿಕ್ಕೆ ಸಾಧ್ಯತೆನೋ? ಹಿಂಗೆ ಮಾಡಿನ 3-4 ಜನ ಟೋಪಿ ಹಾಕಿ ಹೋಗಿದ್ದಾರೆ. ಇದರ ಬಗ್ಗೆ ಏನು ರಾಜು ಟೋಪಣ್ಣ ಅವರು ಏನು ಹೇಳಿದ್ದಾರೆ ಅದನ್ನು ವಿಡಿಯೋ ಕೂಡ ನಾವು ಹಾಕ್ತೇವೆ. ನಂತರ ಇಲ್ಲಿ ಯಾವ ಒಂದು ಯೂನಿವರ್ಸಿಟಿಯಲ್ಲಿ ಇವರು ಡಾಕ್ಟರೇಟ್ ಪಡೆದರೆ ಅದನ್ನು ಹೇಳಬೇಕು. ಬಡ್ಕೊಂಡ್ರೆ ಏನು ತಮ್ಮ ಹೆಂಡತಿ ಮನೆ ಇದೆ, ಅಲ್ಲಿ ದೊಡ್ಡ ಬಿಲ್ಡಿಂಗನ್ನು ಇವರು ಕಟ್ತಾ ಇದ್ದಾರೆ. ಇನ್ನು ಎಕ್ಸ್ಪೋರ್ಟ್ ಯಾವ ಕಂಪ್ನಿಯಿಂದ ಎಕ್ಸ್ಪೋರ್ಟ್ ಮಾಡಿದ್ರಿ ನೀವು? ಗುಜರಾತಿಂದ. ಇಂಪೋರ್ಟ್ ಎಲ್ಲಿ ಮಾಡಿದ್ರಿ? ಅದು ಕೂಡ ಇಲ್ಲ, ಬಾಯಿಗೆ ಬಂದದ್ದು ಹೇಳೋದು. ನಂತರ ಆಲ್ ಓವರ್ ಇಂಡಿಯಾ ನಾನು ಗಿಡಗಳನ್ನು ಹಚ್ಚಿದೆ ಅಂತ ಹೇಳಿದ್ದಾರೆ. ಎಲ್ಲಿ ಗಿಡಗಳನ್ನು ಹಚ್ಚಿದರೆ ಅದನ್ನು ಕೂಡ ತೋರಿಸ್ಬೇಕು. ನಂತರ ಜನರನ್ನು ಆಕರ್ಷಣೆಗಾಗಿ ಕಾರ್ಯಕ್ರಮಗಳನ್ನು ಇವರು ಮೇಲೆ ಹಾಕಿಕೊಳ್ತಾ ಇದ್ದಾರೆ. ಇನ್ನು ಕನ್ನಡ ಯುವಕರು ಕೂಡ ಅದು ಜಾಗೃತಿ ಆಗಬೇಕು. ನೀವು ಅವರ ಮೋಸದ ಬಲೆಯಲ್ಲಿ ಹೋಗಬಾರ್ದು. ಇಬ್ಬರ ಏನು ಯುವಕರಿಗೆ ದೊಡ್ಡ ಗಾಡಿ ಕೊಟ್ಟಿದ್ದಾರೆ ಅಂತಲೂ ಸುದ್ದಿದೆ. ಅದನ್ನು ನಾವು ಹಿಂದಿನ ಎಪಿಸೋಡಲ್ಲಿ ಮಾಡಿದ್ದೇವೆ. ಇನ್ನು ಈಗಾಗಲೇ ಅವ್ರು ಏನು ಹೇಳಿದ್ರೆ ನಾನು CM ಆಗಲೇನು, ಚಿಟಿಕೆ ಹೊಡಿದಂಥ ಹೊತ್ತಿನಲ್ಲಿ ಚಿಟಿಕೆ ಹೊಡಿದಂತ ನಾನು CM ಆಗ್ತಾ ಅಂತ ಹೇಳಿದ್ದಾರೆ. ಇದು ಕೂಡ ಉಸ್ತುವಾರಿ ಸಚಿವರು ಗಮನಿಸಬೇಕು. ಯಾವ ರೀತಿ ಆಗ್ತಿಪ್ಪ ನೀನು ಅಂತ ಕೇಳಬೇಕಾಗ್ತದೆ. ರೂಲ್ಸ್ ಆರ್ ರೆಗ್ಯುಲೇಷನ್ಸ್ ಬಿಟ್ಟು ಮಾತಾಡಿದ್ರೆ ಅರೆಸ್ಟ್ ಮಾಡಬೇಕಾಗ್ತದೆ. ಏನೂ ಇಲ್ಲ. 15,000 ಬಂದೂಕಿದ್ದಾವೆ. ನಿಮ್ಮನ್ನೆಲ್ಲ ಗಂಡಸ್ತನ ಮಾಡೋಕ್ಕೆ ಬಂದಿದ್ದಾನೆ. ಸಾರ್ವಜನಿಕರ ಲೂಟಿಯನ್ನು ರಾಜಕಾರಣಿಗಳು ಮಾಡ್ತಾಯಿದ್ದಾರೆ ಅಂತ ಒಂದು ಕಡೆ ಹೇಳೋದು, ಒಂದು ಕಡೆಗೆ ಯುವಕರಿಗಾಗಿ ನಾನು ಏನು ಬೇಕಾದ ಮಾಡಲಿಕ್ಕೆ ರೆಡಿ ಇದ್ದೇನೆ ಅಂತ ಹೇಳೋದು. ಇನ್ನು ಭಗವಾನ್ ಹೆಸರ ಮೇಲೆ ಇವರೇನ ಹೆಸರನ್ನು ಉಪಯೋಗ ಮಾಡ್ಕೊಳ್ತಾರೆ. ಇದನ್ನು ಕೂಡ ಗಮನಿಸಬೇಕಾಗ್ತದೆ. ಇನ್ನು ರಾಜು ಟೋಪನ್ ಅವರು ಏನು ಹೇಳ್ತಾರೆ, ಇದೊಂದು ಫ್ರಾಡ್ ಇದೆ. ಇಲ್ಲಿ ಸ್ನೇಹಿತರು ಭಾಳ ಎಚ್ಚರಿಕೆಯಿಂದ ಇರಬೇಕು, ಮಾಜಿ ಸೈನಿಕರು ಎಚ್ಚರಿಕೆಯಿಂದ ಇರಬೇಕಂತ ಹೇಳ್ತಾರೆ. ಇನ್ನು DC ಅವ್ರು ನಾವು ಕೇಳ್ತೇವೆ, ನೀವು ಈ ರೀತಿ ಎಲ್ಲ ನಡೀತಿದ್ರು ಕೂಡ ನೀವು ಸುಮ್ಮನೆ ಇದ್ದೀರಿ. ನಂತರ ಪೋಸ್ಟರ್ ಹಚ್ಚಲಿಕ್ಕೆ ಕಾರ್ಪೊರೇಷನ್ ಪರ್ಮಿಷನ್ ಕೊಟ್ಟಿರ್ತಾರೆ. ಆದರೆ ಯಾವ ಪೋಸ್ಟರ್ ಹಚ್ಚಬೇಕು ಯಾವ ಪೋಸ್ಟರ್ ಹಚ್ಚಬಾರ್ದು ಅಂತಿಲ್ಲ. ಇಲ್ಲಿ ದುಡ್ಡು ಬಂದರೆ ಸಾಕು. ಹಾಗಾದರೆ ಸರ್ಕಾರ ಹೈಸ್ಕೂಲ್ದಲ್ಲಿ ಏನು ಕಾರ್ಯಕ್ರಮ ಅದನ್ನು ತಡೆಗಟ್ಟುತ್ತಾರೇನೋ? ತಡೆಗಟ್ಟಲೇಬೇಕು. ಏನಾಗಿದೆ ಅಂತಂದರೆ ಇಲ್ಲಿ ಈತನಿಂದ ಕೆಲವು ಪೊಲೀಸ್ ಹಿರಿಯ ಅಧಿಕಾರಿಗಳಿದ್ದಾರೆ. ಅವರು ತಮ್ಮ ಬೆಂಬಲವನ್ನು ಇಂಡೈರೆಕ್ಟಾಗಿ ಕೊಡ್ತಾ ಇದ್ದಾರೆ. ಇನ್ನು ಕೈಗಡ ಕೊಟ್ಟವರು ಅವ್ರ ಕೈ ಎತ್ತಿಬಿಟ್ರೆ ಏನು ಪರಿಸ್ಥಿತಿ ಆಗ್ತೈತೆ ಅನ್ನೋದು ಸಂಜೆ ತೆಂಗಿನಕಾಯಿ ಒಂದು ಹಗರಣವನ್ನು ನಾವು ನೋಡಿದಾಗ ಗೊತ್ತಾಗ್ತದೆ. ಇನ್ನು ವಿಚಾರವಂತರು, ಹೋರಾಟಗಾರರು ಇವರು ಕೂಡ ಮನವಿ ಕೊಡಬೇಕಲ್ಲ DC ಅವರಿಗೆ, ಇಂತಿಂಥ ಒಂದು ಫ್ರಾಡ್ ನಡೀತಾ ಇದೆ, ನೀವು ಚೌಕಶಿ ಮಾಡಬೇಕಂತೇಳಿ. ಇದು ವೆಲ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇದೆ. ಏನು 17ನೇ ತಾರೀಕು ರಾತ್ರಿ ಇದೆ, ವೆಲ್ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಇದೆ. ಅದಕ್ಕೆ ಎಚ್ಚೆತ್ತುಕೊಳ್ಬೇಕು ಸರ್ಕಾರ. ಅಂದರೆ ಯಾವುದೇ ರಸೀತಿ ಕೊಡೋದಿಲ್ಲ, ಯಾವುದೇ ಬ್ಯಾಂಕ್ ರಿಜಿಸ್ಟ್ರೇಷನ್ ಇಲ್ಲ. ನಂತರ ನಾನು ಯಾವುದೇ ಒಂದು ಕಂಪ್ನಿಯನ್ನು ತೆಗೆದಿಲ್ಲ ಅಂತ ಹೇಳ್ತಾರೆ. ಕಂಪ್ನಿ ತೆಗೆದ್ರಿಂದ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಹೆಂಗೆ ಮಾಡಿದರು, ಇದು ಎಲ್ಲ ವೀಡಿಯೋನ ನಾವು ಈಗಾಗಲೇ ಹಾಕಿದೆ. ಈ ಕೆಲವೊಂದು ವೀಡಿಯೋನ ಹಾಕ್ತೆ. ಈಗ ಸೋಮೋಟೋ ಪ್ರಕರಣವನ್ನು ಯಾಕೆ ದಾಖಲು ಮಾಡಿಕೊಳ್ಬಾರ್ದು ಅಂತ ನಮ್ಮ ಪ್ರಶ್ನೆ. SP ಅವರಾಗಲಿ DC ಅವ್ರಿಗೆ ಅಥವಾ ಈ ಕೋಆಪರೇಟಿವ್ ಸೊಸೈಟಿ ಅವರು ಕೂಡ ಇಷ್ಟೊಂದು
ಮೀಟ್ರ್ ಬಡ್ಡಿ ಇದೆ, ಮೀಟ್ರ್ ಬಡ್ಡಿಗಿಂತ ಡಬಲ್ ಆಯ್ತಲ್ಲ ಇದು. ಕಾನೂನು ವಿರುದ್ಧನೇ ಇದೆ ಅದು. ಕೊಡೋರು ಕೊಡಲಿ, ತೆಗೆದುಕೊಳ್ಳಿ, ಆದರೆ ಕಾನೂನು ವಿರುದ್ಧವಾಗಿ ತೆಗೆದುಕೊಳ್ತಾರೆ, ಕಾನೂನು ವಿರುದ್ಧವಾಗಿಯೇ ಕೊಡ್ತಾ ಇದ್ದಾರೆ. ಆ ಕಾನೂನು ಕೂಡ ಇಲ್ಲಿ ಲಾಗು ಆಗ್ತದೆ. ಈಗ ರಾಜ್ಕುಮಾರ್ ಟೋಪನ್ ಅವ್ರು ಏನು ಹೇಳಿದ್ದಾರೆ, ಅವ್ರು ಭಾಳ ಮಾರ್ಮಿಕವಾಗಿ ಹೇಳಿದ್ದಾರೆ. ಎಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಅವ್ರು ಹೇಳಿದ್ರೆ, ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋಣ. ಓಂ ನಮಃ ಶಿವಾಯ. ಈ ಮಹಾಮಂತ್ರ, ಶಿವನ ಈ ಮಹಾಮಂತ್ರನ ದುರುಪಯೋಗ ಮಾಡಿಕೊಂಡು ಇವತ್ತು ಸಾರ್ವಜನಿಕರು, ಬೆಳಗಾವಿ ಸಾರ್ವಜನಿಕರು ಮತ್ತು ನಮ್ಮ ಮುಗ್ಧ ಮಾಜಿ ಸೈನಿಕರನ್ನು ಕೆಲವು ಜನ ಫಂಡ್ ಮ್ಯಾನೇಜರ್ ಅಥವಾ ಇನ್ವೆಸ್ಟ್ಮೆಂಟ್ ಬ್ರೋಕರ್ಸ್ ಆಗಿ ಬೆಳಗಾವಿಯಲ್ಲಿ ಒಂದು ದೊಡ್ಡ ಒಂದು ಹಗರಣ, ಮಲ್ಟಿ ಲೆವೆಲ್ ಅಥವಾ ಮಲ್ಟಿ ಟೈರ್ ಹಗರಣ ನಡೆಸಿದ್ದಾರೆ. ಇದ್ರ ಬಗ್ಗೆ ನಾನು ಸಾರ್ವಜನಿಕರಿಗೆ, ಬೆಳಗಾವಿ ಸಾರ್ವಜನಿಕರಿಗೆ ಮತ್ತು ನಮ್ಮ ಮುಗ್ಧ ಮಾಜಿ ಸೈನಿಕರನ್ನ ಮನವಿ ಮಾಡ್ಕೊತೇನೆ, ದಯಮಾಡಿ ಇಂಥ ಫ್ರಾಡ್ ಇನ್ವೆಸ್ಟ್ಮೆಂಟ್ ಕಂಪ್ನೀಸ್ ಅಲ್ಲಿ ನೀವು ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಕ್ ಹೋಗಬೇಡ್ರಿ. ಯಾಕಂದ್ರೆ ನಾವು ಮಾಡಿದಂತ ತನಿಖೆಯಲ್ಲಿ ಬೆಳಗಾವಿ ನಗರದಲ್ಲಿ ಇವತ್ತು 3 ಈ ತರ ಕಂಪನಿಗಳು ಆಪರೇಟ್ ಮಾಡ್ತಾ ಇದ್ದಾವೆ. ಒಬ್ಬರು 3.5% ತಿಂಗಳ ಕೊಡ್ತಾ ಇದ್ದಾರೆ, ಒಬ್ಬರು 5% ಕೊಡ್ತಾ ಇದ್ದಾರೆ. 3.5% ಅಶ್ಯೂರ್ಡ್ ರಿಟರ್ನ್ಸ್. ಇದು ಇವತ್ತಿಲ್ಕ ನಾಳೆ ಇದು ಬಬಲ್ ಬಸ್ಟ್ ಆಗುತ್ತೆ. ಈಗೇನು ಹಳಿಬರಿಗೆ ಹೊಸಬರೇನು ಹಣ ಹಾಕ್ತಾ ಇದಾರೆ, ಆ ಹೊಸಬ್ರು ಹಣ ತಗೊಂಡು ಹಳಿಬರಿಗೆ ಕೊಡ್ತಾರೆ. ಈ ರೀತಿ ಮೊದಲು ಬೆಳಗಾವಿನಾಗ ಇಂತಹ ಬಹಳಷ್ಟು ಹಗರಣಗಳು ಆಗಿ ಹೋಗ್ಯಾವ. ಸೇಮ್ ಮಾಡೋದು, ನಮ್ಮರೇನು ಹೊಸಬ್ರೇನು ದುಡ್ಡು ಹಾಕ್ತಾರ ಅದು ಹಳಿಬ್ರ ಮುಖಾಂತರ ಹಾಕ್ತಾರ, ಅದ್ರ ಹಳಿಬ್ರಿಗೂ ಒಂದು ಕಮಿಷನ್ ಹೋಗ್ತೈತಿ. ದಯಮಾಡಿ ಅರ್ಥ ಮಾಡ್ಕೋಬೇಕು. ಹಳಿಬ್ರು ಏನು ಈ ಚೈನ್ನಾಗ ಹಳಿ ಇನ್ವೆಸ್ಟರ್ಸ್ ಏನು ಹೊಸಬ್ರ ಕಡೆ ದುಡ್ಡು ತಗೋದ ಕಮಿಷನ್ ತಗೋದಾರೆ, ಇವ್ರದ್ದು ಕ್ರೈಮ್ ಆಗುತ್ತೆ, ಇವರು ಆ ಕ್ರೈಮ್ನಾಗ ಇವರು ಭಾಗವಹಿಸಲಾಗುತ್ತೆ. ಆಮೇಲೆ ಬೆಳಗಾವಿ ನಗರನಾಗ ಮೊದಲಿದ್ರು ಯಾರು ಸಂಜಯ್ ತೆಂಗಿನಕಾಯಿ, ಸುರೇಶ್ ಜೊಂಡ ಇಂಥವ್ರೆಲ್ಲ ಇದೇ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರು ಜನರು ಲೂಟಿ ಮಾಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಯಾವಾಗ ಇವರು ದುಡ್ಡು ತಕೊಂಡು ಗಾಯವಾಗ್ತಾರ ಅವಾಗ ಎಲ್ಲಾ ಇನ್ವೆಸ್ಟರ್ ರಸ್ತೆ ಮೇಲೆ ಬರ್ತಾರ. ಈ ತರ ಬಹಳಷ್ಟು ಮಂದಿಗೆ ಒಂದು 10-15 ವರ್ಷದಿಂದ ಅನ್ಯಾಯ ಆಗೈತಿ, ರೊಕ್ಕ ಕಳ್ಕೊಂಡಿದ್ದಾರೆ. ಆಮೇಲೆ ಇವತ್ತು ಯಾವುದೇ ಒಂಥರ ಈ ತರ ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ ಅಥವಾ ಫಂಡ್ ಮ್ಯಾನೇಜ್ ಇದ್ದಾಗ ಅವ್ರದ್ದು ಸೆಬಿ ಅಥವಾ NSE ನಾಗ ಅವ್ರದ್ದು ಸ್ಟಾಕ್ ಬ್ರೋಕರ್ ಅಂತ ಒಂದು ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ. ನನ್ನ ಕಡೆ ಕೆಲವು ಅಗ್ರಿಮೆಂಟ್ಸ್ ಬಂದಿದ್ದಾವೆ. ಅಗ್ರಿಮೆಂಟ್ಸ್ ತಪಾಸಣೆ ಮಾಡಿದಾಗ ಈ ಕಂಪ್ನಿಗಳ ಸ್ಟಾಕ್ ಬ್ರೋಕರೇಜ್ ನಂಬರ್, ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, NSE ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ಸೆಬಿ ರಿಜಿಸ್ಟ್ರೇಷನ್ ನಂಬರ್ ಇಲ್ಲ, ಆಮೇಲೆ ಈ ತರ ಬೇರೆ ರಿಜಿಸ್ಟ್ರೇಷನ್ ಆ ನಂಬರ್ಸ್ ಇಲ್ಲ. ಆಮೇಲೆ ಇವ್ರ ಅಗ್ರಿಮೆಂಟ್ಸ್ ನಾಗ ಅವ್ರ ಪ್ಯಾನ್ ನಂಬರ್ ಮೆನ್ಷನ್ ಇಲ್ಲ, ಅವ್ರ GST ನಂಬರ್ ಮೆನ್ಷನ್ ಇಲ್ಲ. ಆಮೇಲೆ ಯಾವಾಗ ನಾವು ಒಬ್ಬ ಕಸ್ಟಮರ್ ಕಡೆ ಇನ್ವೆಸ್ಟ್ಮೆಂಟ್ ಸಂಬಂಧ ಹಣ ತಗೋತೀವಿ, ನಾವು ರಿಸ್ಕ್ ಡಿಸ್ಕ್ಲೋಸರ್ ಮಾಡ್ತೇವೆ. ಅಂದ್ರೆ ನೀವು ಏನ್ ಹಣ ನಮ್ಗೆ ಕೊಡ್ತೀರಿ, ಈ ಹಣ ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ತೇವೆ, ಎಷ್ಟು ಇನ್ವೆಸ್ಟ್ ಮಾಡ್ತೇವೆ, ನಿಮ್ಮ ಹಣದಿಂದ ನಾವೆಷ್ಟು ಗಳಿಸ್ತೇವೆ, ಆಮೇಲೆ ಈ ಹಣ ನೀವೇನ್ ಕೊಡ್ತೀರಿ ಅದು ಎಲ್ಲೇ ನಾವು ಇನ್ವೆಸ್ಟ್ ಮಾಡ್ತೇವೆ ಅದು ಒಂದ್ ಕಡೆ. ಇನ್ನೊಂದ್ ಕಡೆ ಇನ್ವೆಸ್ಟ್ಮೆಂಟ್ ನಾಗ ಏನ್ ರಿಸ್ಕ್ ಅದಾವ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ವಿತೌಟ್ ರಿಸ್ಕ್ ಇರಲ್ಲ. ಎಲ್ಲಾ ಇನ್ವೆಸ್ಟ್ಮೆಂಟ್ ಒಂದು ರಿಸ್ಕ್ ಇರುತ್ತೆ. ರಿಸ್ಕ್ ಡಿಸ್ಕ್ಲೋಸರ್ಸ್ ಇಲ್ಲ. ಆಮೇಲೆ ಎಲ್ಲಿ ಇನ್ವೆಸ್ಟ್ ಮಾಡ್ತೀವಿ ಅದು ಇಲ್ಲ. ಯಾವುದೇ ರೀತಿ ಇವರು ಮಾಹಿತಿ ಕೊಡೋದನೆ. ಆಮೇಲೆ ಇವ್ರದ್ದು ಸೆಬಿ ಮತ್ತು NSE ನಾಗ ಇವ್ರ ರಿಜಿಸ್ಟ್ರೇಷನ್ ಇಲ್ಲ. ಆಮೇಲೆ ಇವೆಲ್ಲ ಸಿಂಗಲ್ ಪ್ರೊಪ್ರೈಟರಿ ಅಥವಾ ಪಾರ್ಟ್ನರ್ಶಿಪ್ ಫರ್ಮ್ಸ್ ಮೇಲೆ ನಡೀತಾ ಇದಾವೆ. ಇವು ಒಂದು ಪ್ರೈವೇಟ್ ಲಿಮಿಟೆಡ್ ಫರ್ಮು ಅಲ್ಲ. ಹೀಗಾಗಿ ಬಹಳಷ್ಟು ತಮ್ದೇನು ದುಡ್ಡು ಇನ್ವೆಸ್ಟ್ ಮಾಡಿದರೆ ನಿಮ್ಗೆ ದುಡ್ಡು ಸಿಕ್ತಿರ್ಬಹುದು, ಖರೆ ಇವತ್ತಿಲ್ಕ ನಾಳೆ ಇದು ದುಡ್ಡು ಬಸ್ಟ್ ಆಗುತ್ತೆ. ಆಮೇಲೆ ಏನು ಕೆಲವು ಜನ ಈ ಜನರನ್ನ ಆಕರ್ಷಣೆ ಮಾಡೋ ಸಂಬಂಧ ಇವರು ದೊಡ್ಡ ಕಾರ್ಯಕ್ರಮ ಮಾಡ್ತಾರ, ಒಂಥರ ಕಲ್ಟ್ ಫಾಲೋಯಿಂಗ್ ಮಾಡ್ತಾರ. ಅಂದ್ರೆ ಒಂದು ಪರ್ಸನಾಲಿಟಿ ಫಾಲೋಯಿಂಗ್. ಜನ ಆ ವ್ಯಕ್ತಿ ನೋಡ್ಕೊಂಡು, ಅವ್ರ ವ್ಯಕ್ತಿಯಿಂದ ಪ್ರಭಾವ ನೋಡ್ಕೊಂಡು ಇವರು ಅವ್ರ ಕಂಪ್ನಿಗೆ ಇನ್ವೆಸ್ಟ್ ಮಾಡ್ಬೇಕಂತ ಆತರ ಒಂದು ಕಲ್ಟ್ ಫಾಲೋಯಿಂಗ್, ಒಂದು ಪರ್ಸನಾಲಿಟಿ ಫಾಲೋಯಿಂಗ್ ಮಾಡ್ತಾರೆ. ಇದರಿಂದ ಕೆಲವರು ಚೆನ್ನಾಗಿರ್ತಾರೆ, ಅವರು ಪ್ರಮೋಟ್ ಮಾಡ್ಕೊತಿರ್ತಾರೆ. ಅದಕ್ಕೆ ಇದು ಒಂದು ವೆಲ್ ಪ್ಲಾನ್ಡ್ ನೆಟ್ವರ್ಕ್ ಟು ಫೂಲ್ ಪೀಪಲ್. ಅದಕ್ಕೆ ದಯಮಾಡಿ ನಾನು ಮಾಜಿ ಸೈನಿಕರಿಗೆ ಈ ವಿಷಯದಾಗ ಎದಕ್ಕೆ ಇವತ್ತು ಕೈ ಹಾಕಿದ್ದೇನೆ ಅಂದ್ರೆ, ಮಾಜಿ ಸೈನಿಕರು ನಮ್ಮ ದೇಶದ ಸಂಬಂಧ ತ್ಯಾಗ ಮಾಡ್ತಾರ. ಆಮೇಲೆ ಅವರು ರಿಟೈರ್ಮೆಂಟ್ ಅಥವಾ ಪೆನ್ಷನ್ ಸಿಕ್ಕಿದ ದುಡ್ಡು ಇಂಥ ಒಂದು ಇನ್ವೆಸ್ಟ್ಮೆಂಟ್ ಹಾಕ್ತಾರೆ. ಆಮೇಲೆ ಈ ದುಡ್ಡು ಹೋತಂದ್ರೆ ಅವ್ರು ನಾಳೆ ಬಿದಿ ಪಾಲಿ ಆಗಬಾರ್ದು, ಅವರು ಉಳಿಬೇಕು. ಅದಕ್ಕೆ ನಾನು ದಯಮಾಡಿ ಮಾಜಿ ಸೈನಿಕರಿಗೆ ನಾನು ಮನವಿ ಮಾಡ್ಕೊತೇನೆ,
ನಿಮ್ದು ಈ ತರ ಇನ್ವೆಸ್ಟ್ಮೆಂಟ್ಸ್ ಇವೇನು 3 ಕಂಪ್ನಿಗಳು ಆಗದಾವ ಇದ್ರ ದಯಮಾಡಿ ತಕ್ಷಣ ವಾಪಸ್ ತಕ್ಕೋರಿ. ಇದು ಯಾವಾಗ ಬಬಲ್ ಬಸ್ಟ್ ಆಗುತ್ತೆ, ಯಾಕಂದ್ರೆ ಇದ್ರ ಬಗ್ಗೆ ನೀವು ಯಾವುದೋ ಅಗ್ರಿಮೆಂಟ್ ನೋಡ್ರಿ. ಅಗ್ರಿಮೆಂಟ್ ಯಾವ ತರ ಮಾಡ್ತಾ ಇದ್ದಾರೆ, ಹ್ಯಾಂಡ್ ಓನ್ ಅಗ್ರಿಮೆಂಟ್ ಅಲ್ರಿ. ನಾನು ದುಡ್ಡು ಕೊಡ್ತಾ ಇದ್ದೇನೆ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ. ನಾನು ಇನ್ವೆಸ್ಟರ್ ಆದ್ರೆ ನಿಮ್ ಕಂಪ್ನಿ ಜೊತೆಗೆ ನಾನು ಅಗ್ರಿಮೆಂಟ್ ನಾನು ಮಾಡೋದು ನಿಮ್ ಕಡೆ ಇನ್ವೆಸ್ಟ್ಮೆಂಟ್ ಸಂಬಂಧ ಹ್ಯಾಂಡ್ ನಾನು ನಿಮ್ಗೆ ಹ್ಯಾಂಡ್ ಓನ್ ಕೊಡ್ತಾ ಇಲ್ಲ. ಆದ್ರೆ ಇವರು ನಿಮ್ ಕಡೆ ಹ್ಯಾಂಡ್ ಓನ್ ಅಗ್ರಿಮೆಂಟ್ ಮಾಡಿದ್ದಾರೆ. ಹ್ಯಾಂಡ್ ಓನ್ ಅಗ್ರಿಮೆಂಟ್ ಯಾರು ಮಾಲೀಕನ ಹೆಸರು ಮೇಲೆ ಚೆಕ್ ಕೊಡೋದು, ಯಾವುದು ನಿಮ್ಗೆ ಗ್ಯಾರಂಟಿ ಚೆಕ್ ಕೊಡೋದು ಫರ್ಮ್ ಹೆಸರು ಮೇಲೆ. ಅದಕ್ಕೆ ಇದು ಒಂಥರ. ಆಮೇಲೆ ಆ ಒಂದು ಹ್ಯಾಂಡ್ ಓನ್ ಅಗ್ರಿಮೆಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಹೆಂಗ್ ಮಾಡ್ತೀರಿ, ಆಮೇಲೆ ನೀವು ಬಡ್ಡಿ ಹೆಂಗ್ ತಗೋತೀರಿ, ಆಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇಂಟ್ರೆಸ್ಟ್ ಮೇಲೆ GST ಎಷ್ಟು ಆಗ್ತದೆ, ಇಂಟ್ರೆಸ್ಟ್ ಮೇಲೆ TDS ಡಿಡಕ್ಷನ್ ಎಷ್ಟು ಆಗ್ತದೆ, ಇವೆಲ್ಲ ಪ್ರಶ್ನೆಗಳು ಬರ್ತಾವ. ಇದಾದ್ಮೇಲೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್ ಇನ್ವಾಲ್ವ್ ಆಗ್ತಾರ, GST ಇನ್ವಾಲ್ವ್ ಆಗ್ತಾರ, ಆಮೇಲೆ ರೆವಿನ್ಯೂ ಎನ್ಫೋರ್ಸ್ಮೆಂಟ್ ಇನ್ವಾಲ್ವ್ ಆಗ್ತಾರ. ಇದೊಂಥರ ಮನಿ ಲಾಂಡ್ರಿಂಗ್ ಆಪರೇಷನ್ ಇದೆ. ಆಮೇಲೆ ಈ ದುಡ್ಡಿನ ಮೇಲೆ ಅವರು ಬೇರೆ ಯಾವ ಕಂಪ್ನಿ ತೆಗೆದಾರೆ, ಯಾವ ಬೇರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಕಂಪ್ನಿಗಳು ತೆಗೆದಾರೆ, ಆಮೇಲೆ ಬೇರೆ ರೀತಿ ಇವೇನು ಕನ್ಸ್ಯೂಮರ್ FMCG ಪ್ರಾಡಕ್ಟ್ಸ್ ಒಂದು ಕಂಪ್ನಿ ತೆಗೆದಾರೆ. ಇವೆಲ್ಲ ನಿಮ್ಮ ಹಣ ಯೂಸ್ ಮಾಡಿಕೊಂಡು ಅಲ್ಲಿ ತಾವು ಒಂದು ಕಂಪ್ನಿಗಳು ಕಟ್ಕೊಂಡು ನಾಳೆ ಕಂಪ್ನಿ ಮುಚ್ಚಿ ಅವರು ಬಾಗಿಲ ಮುಚ್ಕೊಂಡು ಹೋಗ್ತಾರೆ. ಅದಕ್ಕೆ ದಯಮಾಡಿ ನಾನು ಇನ್ವೆಸ್ಟರ್ಸ್ ಅಲ್ಲಿ ಮತ್ತು ಎಕ್ಸ್ಟರ್ಸ್ ನಾನು ಮನವಿ ಮಾಡ್ಕೊತೀನಿ, ಇದ್ರ ಬಗ್ಗೆ ಹೋಗಿ ಅವರಿಗೆ ವಿಚಾರಿಸ್ರಿ. ಅವರು ಸೆಬಿ ರಿಜಿಸ್ಟ್ರೇಷನ್ ಕೇಳಿ ಅಥವಾ NSE ರಿಜಿಸ್ಟ್ರೇಷನ್ ಕೇಳಿ, ಆಮೇಲೆ ಅವ್ರದ್ದು GST ಪ್ಯಾನ್ ಎಲ್ಲ ಇನ್ಫಾರ್ಮೇಶನ್ ಕೇಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಮಾಡ್ರಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಡೀಟೇಲ್ಸ್ ಒಂದು ಫಾರ್ಮ್ ಕೊಡ್ಬೇಕು ನಿಮಗೆ. ನಿಮ್ ಜೋಡಿ ಹ್ಯಾಂಡ್ ಲೋನ್ ಅಗ್ರಿಮೆಂಟ್ ಮಾಡೋದು ಅದು ತುಂಬಾ ತಪ್ಪ. ಅದಕ್ಕೆ ದಯಮಾಡಿ ಇದ್ರ ಬಗ್ಗೆ ನೀವು ಜಾಗೃತಿಗೊಂಡು ಇನ್ವೆಸ್ಟ್ ಮಾಡ್ರಿ. ದಯಮಾಡಿ ಈ ತರ ಫ್ರಾಡ್ ಕಂಪ್ನಿದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ನಿಮ್ಮ ಲೈಫ್ ಸೇವಿಂಗ್ಸ್ ಅನ್ನು ಹಾಳು ಮಾಡಕ್ ಹೋಗಬೇಡಿ. ಥ್ಯಾಂಕ್ ಯು.